ಹೌದಾ? ನಿಮ್ಮಪ್ಪ ಹಾಗನ್ನ ಗಂಡನ ಮನೇಲೆ ಬಾಳಿ ಬದುಕಬೇಕು ಅಂತ ಹೇಳಿದ್ನ? ತಗೊಳ್ಳೆ ಪೆನ್ನ, ತಗೊಳ್ಳೆ. ಬರಿಯೇ ಡೆತ್ ನೋಟ್ನ. ಡೆತ್ ನೋಟಾ? ನಿಮ್ಮಪ್ಪನೇ ಹೇಳಿದ್ನಲ್ಲ, ಗಂಡನ ಮನೇಲೆ ಬಾಳಿ ಬದುಕಬೇಕು ಅಂತ. ಕರೆಕ್ಟ್, ನಿಮ್ಮಪ್ಪ ಹೇಳಿದ್ದು ಕರೆಕ್ಟ್. ಆದ್ರೆ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಹೆಣ್ಣಿಗೆ ಮುತ್ತೈದೆ ಸಾವು ಬರೋದು ಮಹಾ ಪುಣ್ಯ. ಈ ಚಾನ್ಸ್ನ ನೀನ್ ಕಳ್ಕೋಬೇಡ. ಬರಿಯ ಡೆತ್ ನೋಟ್ನ. ನನ್ನ ಸಾವಿಗೆ ಯಾರು ಕಾರಣರಲ್ಲ, ಸ್ವಇಚ್ಛೆಯಿಂದಾನೇ ನಾನು ಸಾಯ್ತಾ ಇದ್ದೀನಿ ಅಂತ. ಇಲ್ಲ, ನಾನ್ ಬರೆಯಲ್ಲ, ನಾನ್ ಸಾಯಲ್ಲ. ನೀನ್ ಸಾಯಲೇಬೇಕು, ನೀನ್ ಬರೀಲೇಬೇಕು. ನಾನ್ ಯಾಕೆ ಸಾಯ್ಬೇಕು? ನಾನ್ ಯಾಕೆ ಬರೀಬೇಕು? ಯಾಕೆಂದ್ರೆ ನಿಮ್ಮಪ್ಪನ್ಗೆ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಕಣೆ. ನಾನು ನನ್ನ ಮಗ ಕಾರ್ನಲ್ಲಿ ಓಡಾಡ್ಬೇಕು. ಅದಕ್ಕೆ ಕೈ ತುಂಬಾ ವರದಕ್ಷಿಣೆ ತಗೊಂಡು ನನ್ನ ಮಗನ್ಗೆ ನಾನು ಇನ್ನೊಂದು ಮದುವೆ ಮಾಡ್ತೀನಿ. ಛೀ, ಮನುಷ್ಯ ನೀವೆಲ್ಲ ಪಿಶಾಚಿಗಳು. ಕಂಡವ್ರ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ದುಡ್ಡಿನ ಆಸೆಗೋಸ್ಕರ ಸಾಯ್ಸಕ್ ಹೊರಟಿದ್ದೀರಾ. ನಮ್ಮನ್ನೇ ಪಿಶಾಚಿ ಅಂತೇನೆ. ಈಗ ನೋಡ್ತಾ ಇರು, ಯಾರ್ ದೆವ್ವ ಆಗ್ತಾರೆ, ಯಾರ್ ಪಿಶಾಚಿ ಆಗ್ತಾರೆ ಅಂತ. ಏನವಿ ಹಿಡ್ಕೊಳ್ಳೋಳ, ಬಿಜ್ಜಾಗಿ ಹಿಡ್ಕೊಳ್ಳೋ. ಬಾಮ ಜ್ಯೋತಿ ಈ ಕಡೆ. ಜ್ಯೋತಿ, ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ನಾವು ನಿಮ್ ಸಹಾಯಕ್ಕಂತಾನೆ ಇಲ್ಲಿ ಬಂದಿರೋದು. ತಾಯಿ ಮಗ ಯಾಕೆ ಈಗ ಕಕ್ಕಾಬಿಕ್ಕಿ ಆಗಿದ್ದೀರಾ? ಇದೇನ್ ಕನಸು ಅಂತನಾ? ಯಾರ್ರೀ ನೀವು? ನಮ್ಮನೆ ಬಂದು ನಿಮ್ದೇನ್ರಿ ಕಾರ್ಬಾರು? ಕೇಳ. ನಾವು ಜನೋದಯ ಮಹಿಳಾ ಸಂಸ್ಥೆಯಿಂದ ಬಂದಿದ್ದೀವಿ. ಏನು ಮಹಿಳಾ ಸಂಸ್ಥೆನಾ? ಹೌದು, ಇಂತಹ ದೌರ್ಜನ್ಯಕ್ಕೊಳಗಾದಂತ ಮಹಿಳೆಯರಿಗೆ ಕೆಲಸ ಮಾಡುವಂತ ಸಂಸ್ಥೆ ನಮ್ದು. ಹೋಗ್ರಿ. ಏನ್ ದೊಡ್ಡ ದೊಡ್ಡ ಸಂಸ್ಥೆ ಹೆಸರು ಹೇಳ್ಕೊಂಡ್ ಬಂದ್ಬಿಟ್ರೆ ನಾವೇನ್ ಹೆದರ್ಕೊಂಡ್ ಬಿಡ್ತೀವಿ ಅನ್ಕೊಂಡ್ರ? ರೇ ಮಿಸ್ಟರ್, ನೀವು ನಮ್ ಜೊತೆನಲ್ಲಿ ಆಪರೇಟ್ ಮಾಡಿದ್ರೆ ಒಳ್ಳೇದು. ನಾವೀಕೆನ ಇಲ್ಲಿ ಬಿಟ್ಟು ಹೋಗೋದಿಕ್ ಬಂದಿಲ್ಲ, ನಾವು ಜೊತೆನಲ್ಲಿ ಕರ್ಕೊಂಡು ಹೋಗೋದಿಕ್ ಬಂದಿದೀವಿ ನಾವು. ನೋಡಮ್ಮ ಜ್ಯೋತಿ, ಎದುರ್ಕೊಳ್ಬೇಡ, ಧೈರ್ಯವಾಗಿ ನಮ್ ಜೊತೆಯಲ್ಲಿ ಬನ್ನಿ. ನಾವು ನಿಮ್ಗೆ ಇರೋಕೆ ಆಶ್ರಯ ಮಾಡಿ ಕೊಡ್ತೀವಿ. ಬಾಮ ಜ್ಯೋತಿ.